ನಮಸ್ಕಾರ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 3ನೇ ಘಟಕದ ಹೊಸ ಭೂ ಕಂದಾಯ ವ್ಯವಸ್ಥೆಗಳ ಕುರಿತು 10 ಮಾರ್ಕ್ಸ್ಗೆ ಉತ್ತರವನ್ನು ನೋಡ್ತಿದ್ವಿ. ಬ್ರಿಟಿಷ್ ಭಾರತದಲ್ಲಿ ಭೂ ಕಂದಾಯ ವ್ಯವಸ್ಥೆಗಳು, ಅದರಲ್ಲಿ ಜಮೀನ್ದಾರಿ ಪದ್ಧತಿ ಬರುತ್ತೆ, ರೈತವಾರಿ ಪದ್ಧತಿ ಬರುತ್ತೆ ಮತ್ತು ಮಹಲ್ವಾರಿ ಪದ್ಧತಿ. ಈ ಮೂರನ್ನು ಕೂಡಿಸಿ ಒಂದು ಪ್ರಶ್ನೆಯನ್ನಾಗಿ ಕೇಳ್ಬೋದು, ಅಥವಾ ಅಂದರೆ ಬ್ರಿಟಿಷ್ ಭಾರತದಲ್ಲಿ ಭೂ ಕಂದಾಯ ವ್ಯವಸ್ಥೆಗಳನ್ನು ವಿವರಿಸಿ ಅಂತಾನು ಕೇಳ್ಬೋದು, ಅಥವಾ 5 ಮಾರ್ಕ್ಸ್ಗೆ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಿ ಅಥವಾ ರೈತವಾರಿ ಪದ್ಧತಿಯನ್ನು ವಿವರಿಸಿ ಅಂತಾನು ಕೇಳ್ಬೋದು. ಈ ಎರಡೂ ಪ್ರಶ್ನೆಗಳಿಗೂ ಸೂಕ್ತವಾದಂತಹ ಉತ್ತರವನ್ನು ನಾನು ಇಲ್ಲಿ ನೀಡಿದ್ದೀನಿ. ಒಂದು ವೇಳೆ ಬ್ರಿಟಿಷ್ ಭಾರತದಲ್ಲಿ ಭೂ ಕಂದಾಯ ವ್ಯವಸ್ಥೆಗಳು ಅಂತ ಪ್ರಶ್ನೆ ಬಂದರೆ ಈ ಮೂರನ್ನು ಕೂಡಿಸಿ ನೀವು ಬರಿಬೇಕಾಗತ್ತೆ. ಅಥವಾ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಿ ಅಂದರೆ ಇದರಲ್ಲಿ ನಾನು ತಿಳಿಸಿದ್ದೀನಿ, ಜಮೀನ್ದಾರಿ ಪದ್ಧತಿಯ ಒಂದು ಅಂಶಗಳನ್ನು ಎಷ್ಟು 5 ಮಾರ್ಕ್ಸ್ಗೆ ಬರೀಬೇಕು ಅಷ್ಟು ಅಂಶಗಳನ್ನು ಕೂಡ ನಾನಿಲ್ಲಿ ತಿಳಿಸಿದ್ದೀನಿ. ಈ ಎರಡೂ ಪ್ರಶ್ನೆಗಳಿಗೆ ಉಪಯುಕ್ತವಾದಂತಹ ಉತ್ತರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಪೀಠಿಕೆ: ಬ್ರಿಟಿಷರು ಭಾರತದಲ್ಲಿ ತಮ್ಮ ವಸಾಹತುಶಾಹಿ ಆಳ್ವಿಕೆಯನ್ನು ಗಟ್ಟಿಗೊಳಿಸಲು ಮತ್ತು ತಮ್ಮ ಸಾಮ್ರಾಜ್ಯದ ಆರ್ಥಿಕತೆಯನ್ನು ಬಲಪಡಿಸಲು ಭೂ ಕಂದಾಯ ಸಂಗ್ರಹಣೆಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು. ಭಾರತದ ಕೃಷಿ ಕ್ಷೇತ್ರದಿಂದ ಗರಿಷ್ಠ ಆದಾಯವನ್ನು ಸಂಗ್ರಹಿಸುವುದೇ ಅವರ ಮುಖ್ಯ ಉದ್ದೇಶವಾಗಿತ್ತು. ಇದಕ್ಕೆ ಅವರು ದೇಶದ ವಿವಿಧ ಭಾಗಗಳಲ್ಲಿ 3 ಪ್ರಮುಖ ಕಂದಾಯ ವ್ಯವಸ್ಥೆಗಳನ್ನು ಜಾರಿಗೆ ತಂದರು. ಅವೇ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ. ಈ 3 ಪದ್ಧತಿಗಳು ಭಾರತ ಗ್ರಾಮೀಣ ಆರ್ಥಿಕತೆ, ರೈತರು ಮತ್ತು ಕೃಷಿ ವ್ಯವಸ್ಥೆಯ ಮೇಲೆ ತೀವ್ರವಾದ ಮತ್ತು ದೀರ್ಘಕಾಲೀನ ಪರಿಣಾಮವನ್ನು ಬೀರಿದ್ದು. ಎರಡು ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ರು ಸಹ ನೀವು ಎರಡೂ ಪ್ರಶ್ನೆಗಳಿಗೆ ಇದೇ ರೀತಿ ಒಂದು ಪೀಠಿಕೆಯನ್ನು ಬರೆದ್ರೆ ಒಳ್ಳೆಯದು. ಹಾಗಿದ್ರೆ ಮೊದಲನೇದಾಗಿ ಜಮೀನ್ದಾರಿ ಪದ್ಧತಿ, ಇದನ್ನು ಶಾಶ್ವತ ಭೂ ಕಂದಾಯ ಪದ್ಧತಿ ಅಂತಲೂ ಕೂಡ ಕರೀತಾರೆ. ವಿವರಣೆ: ಜಮೀನ್ದಾರಿ ಪದ್ಧತಿಯು ಮೂಲತಃ 1793ರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಅವರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಶಾಶ್ವತ ಭೂ ಕಂದಾಯ ಪದ್ಧತಿಯಾಗಿ ಜಾರಿಗೆ ತಂದರು. ಇದರ ನಂತರ ಇದನ್ನು ಬನಾರಸ್ ಮತ್ತು ಮದ್ರಾಸಿನ ಕೆಲವು ಭಾಗಗಳಿಗೂ ಕೂಡ ವಿಸ್ತರಿಸಲಾಗಿತ್ತು. ಮೊದಲನೇದಾಗಿ ಮಾಲೀಕತ್ವ, ಅಂದರೆ ಈ ಜಮೀನ್ದಾರಿ ಪದ್ಧತಿಯಲ್ಲಿ ಯಾರ ಹತ್ತಿರ ಇದರ ಒಂದು ಮಾಲೀಕತ್ವ ಇತ್ತು ಅನ್ನೋದನ್ನು. ಈ ಪದ್ಧತಿಯಲ್ಲಿ ಜಮೀನ್ದಾರರನ್ನು ಅಂದರೆ ಮಧ್ಯವರ್ತಿಗಳನ್ನು ಭೂಮಿಯ ಕಾನೂನುಬದ್ಧ ಮಾಲೀಕರನ್ನಾಗಿ ಮಾಡಲಾಯಿತು. ರೈತರು ಕೇವಲ ಗೇಣಿದಾರರಾಗಿ ಉಳಿಯಬೇಕಾಯಿತು. ಇದ್ರ ಕಂದಾಯ ನಿಗದಿ, ಯಾವ ರೀತಿ ಕಂದಾಯ ನಿಗದಿಯನ್ನ ಮಾಡಿದ್ರು ಈ ಒಂದು ಪದ್ಧತಿಯನ್ನು ಜಾರಿಗೆ ತಂದಾಗ. ಬ್ರಿಟಿಷ್ ಸರ್ಕಾರಕ್ಕೆ ಜಮೀನ್ದಾರರು ಪಾವತಿಸಬೇಕಾದ ಕಂದಾಯವನ್ನು ಶಾಶ್ವತವಾಗಿ ನಿಗದಿಪಡಿಸಲಾಗಿತ್ತು. ಇದರ ಭವಿಷ್ಯದಲ್ಲಿ ಇಂದಿಗೂ ಹೆಚ್ಚಿಸುವುದಿಲ್ಲ ಎಂದು ಭರವಸೆ ನೀಡಲಾಗಿತ್ತು. ಆದರೆ ಜಮೀನ್ದಾರರು ರೈತರಿಂದ ಎಷ್ಟು ಬೇಕಾದರೂ ವಸೂಲಿ ಮಾಡಬಹುದಾಗಿತ್ತು. ಹಾಗಿದ್ರೆ ಇದನ್ನ ಸೂರ್ಯಾಸ್ತ ಕಾನೂನು ಅಂತ ಕೂಡ ಕರೀತಾರೆ. ಹಾಗಿದ್ರೆ ಏನು ಸೂರ್ಯಾಸ್ತ ಕಾನೂನು ಅಂದರೆ, ಜಮೀನ್ದಾರರು ನಿರ್ದಿಷ್ಟ ದಿನದ ಸೂರ್ಯಾಸ್ತದೊಳಗೆ ಸರ್ಕಾರಕ್ಕೆ ಹಣವನ್ನ ಅಂದರೆ ಕಂದಾಯವನ್ನ ಪಾವತಿಸಬೇಕು. ತಪ್ಪಿದರೆ ಅವರ ಜಮೀನ್ದಾರಿ ಹಕ್ಕುಗಳನ್ನು ಹರಾಜು ಮಾಡಲಾಗುತ್ತಿತ್ತು. ಹಾಗಿದ್ರೆ ಈ ಒಂದು ಜಮೀನ್ದಾರಿ ಪದ್ಧತಿ ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ ಅವರು ತಂದ ಈ ಜಮೀನ್ದಾರಿ ಪದ್ಧತಿಯ ಅನುಕೂಲ ಮತ್ತು ಅನಾನುಕೂಲಗಳೇನು ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ ಅನಾನುಕೂಲಗಳು: ರೈತರು ತೀವ್ರ ಶೋಷಣೆಗೆ ಒಳಗಾದ್ರು. ಜಮೀನ್ದಾರರು ತಮ್ಮ ಸ್ವಾರ್ಥಕ್ಕಾಗಿ ರೈತರ ಮೇಲೆ ಅಧಿಕ ತೆರಿಗೆ ವಿಧಿಸಿದರು. ರೈತರಿಗೆ ಯಾವುದೇ ಭದ್ರತೆ ಇರಲಿಲ್ಲ ಈ ಒಂದು ಪದ್ಧತಿ ಜಾರಿಗೆ ಬಂದಾಗ. ಹಾಗಿದ್ರೆ ಅನುಕೂಲ ಏನು? ಬ್ರಿಟಿಷ್ ಸರ್ಕಾರಕ್ಕೆ ಕಂದಾಯ ಮೊತ್ತ ಮುಂಚಿತವಾಗಿ ಖಚಿತವಾಯಿತು ಮತ್ತು ಕಂದಾಯ ಸಂಗ್ರಹಣೆ ತಲೆನೋವು ತಪ್ಪಿತು. ಅದು ಎರಡನೇದಾಗಿ ರೈತವಾರಿ ಪದ್ಧತಿ. ವಿವರಣೆ: ಜಮೀನ್ದಾರಿ ಪದ್ಧತಿಯಲ್ಲಿದ್ದ ದೋಷಗಳನ್ನು ಮನಗಂಡು ಮಧ್ಯವರ್ತಿಗಳ ಹಾವಳಿಯನ್ನು ತಡೆಯಲು ರೈತವಾರಿ ಪದ್ಧತಿಯನ್ನ ಜಾರಿಗೆ ತರಲಾಯಿತು. ಇದನ್ನು ಮೊದಲು ಥಾಮಸ್ ಮನ್ರೋ ಅವರು, ಕ್ಯಾಪಿಟನ್ ಅಲೆಕ್ಸಾಂಡರ್ ರೀಡ್ ಅವರು ಮದ್ರಾಸ್ ಪ್ರಾಂತ್ಯದಲ್ಲಿ 1820 ಹಾಗೂ ಬಾಂಬೆ ಮತ್ತು ಅಸ್ಸಾಂ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಇದರ ಮಾಲೀಕತ್ವ ಯಾರ ಹತ್ರ ಇತ್ತಂದ್ರೆ, ಈ ಪದ್ಧತಿಯಲ್ಲಿ ಮಧ್ಯವರ್ತಿಗಳಿಗೆ ಅಂದರೆ ಜಮೀನ್ದಾರರಿಗೆ ಯಾವುದೇ ಸ್ಥಾನವಿರಲಿಲ್ಲ. ನೇರವಾಗಿ ರೈತರಿಗೆ ಭೂಮಿಯ ಮಾಲೀಕತ್ವವನ್ನ ನೀಡಲಾಗಿತ್ತು. ಈ ರೈತವಾರಿ ಪದ್ಧತಿಯಲ್ಲಿ ರೈತರು ನೇರವಾಗಿ ಸರ್ಕಾರದೊಂದಿಗೆ ಸಂಪರ್ಕ ಹೊಂದಿದ್ದರು ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ನೇರವಾಗಿ ಕಂದಾಯವನ್ನ ಪಾವತಿಸುತ್ತಿದ್ದರು. ಭೂಮಿಯ ಫಲವತ್ತತೆ ಮತ್ತು ಬೆಳೆಯ ಪ್ರಕಾರ ಆಧರಿಸಿದ ಕಂದಾಯವನ್ನ ನಿಗದಿಪಡಿಸಲಾಯಿತು. ಹಾಗಿದ್ರೆ ಕಂದಾಯವು ಶಾಶ್ವತವಾಗಿರಲಿಲ್ಲ. ಸಾಮಾನ್ಯವಾಗಿ 20ರಿಂದ 30 ವರ್ಷಗಳಿಗೊಮ್ಮೆ ಮರುಪರಿಶೀಲಿಸಿ ಕಂದಾಯವನ್ನು ಹೆಚ್ಚಿಸಲಾಗುತ್ತಿತ್ತು. ಹಾಗಿದ್ರೆ ಈ ರೈತವಾರಿ ಪದ್ಧತಿಯ ಅನುಕೂಲ ಮತ್ತು ಅನಾನುಕೂಲಗಳೇನು? ಅನುಕೂಲಗಳು: ಜಮೀನ್ದಾರರ ಶೋಷಣೆ ರೈತರಿಗೆ ತಪ್ಪಿತು ಮತ್ತು ರೈತರು ಸರ್ಕಾರದೊಂದಿಗೆ ನೇರ ನಿಯಂತ್ರಣದಲ್ಲಿದ್ದರು. ಹಾಗೆ ಅನಾನುಕೂಲಗಳಂದ್ರೆ ಕಂದಾಯ ಮೊತ್ತ ತುಂಬಾ ಹೆಚ್ಚಾಗಿತ್ತು. ಕಂದಾಯಗಳು ಬರಗಾಲ ಸಂದರ್ಭದಲ್ಲೂ ಕಂದಾಯ ಕಟ್ಟುವುದು ಕಷ್ಟವಾಗಿತ್ತು. ರೈತರು ಸಾಲಗಾರರಾಗಿ ಕುರಕುಶಲ ಸಾಹುಕಾರರ ಕೈಯಲ್ಲಿ ಸಿಲುಕಿ ನರಳಬೇಕಾಯಿತು. ಮೂರನೇದಾಗಿ ಮಹಲ್ವಾರಿ ಪದ್ಧತಿ.
ಉತ್ತರ ಭಾರತದಲ್ಲಿ ಅಂದರೆ ಪಂಜಾಬ್, ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ್, ಆಗ್ರಾ, ಔಧ್ ಪ್ರದೇಶಗಳಲ್ಲಿ ಜಾರಿಗೆ ಬಂದ ವ್ಯವಸ್ಥೆಯೇ ಮಹಲ್ವಾರಿ ಪದ್ಧತಿ. ಇದನ್ನ ಹೊಲ್ಟೋ ಎಂಬುವವರು ಮಾರ್ಗದರ್ಶನದಲ್ಲಿ 1822ರಲ್ಲಿ ರೂಪಿಸಲಾಯಿತು ಮತ್ತು ನಂತರ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಕಾಲದಲ್ಲಿ 1833ರಲ್ಲಿ ಮತ್ತಷ್ಟು ಪರಿಷ್ಕರಿಸಲಾಯಿತು. ಮಹಲ್ವಾರಿ ಅಂದರೆ ಏನು? ಮಹಲ್ ಎಂದರೆ ಒಂದು ಗ್ರಾಮ ಅಥವಾ ಗ್ರಾಮಗಳ ಗುಂಪು. ಈ ಪದ್ಧತಿಯಲ್ಲಿ ಭೂ ಕಂದಾಯವನ್ನು ವೈಯಕ್ತಿಕ ರೈತನ ಮೇಲೆ ಅಲ್ಲ, ಸಂಪೂರ್ಣ ಗ್ರಾಮ ಅಂದರೆ ಮಹಲ್ ಅಥವಾ ಗ್ರಾಮದ ಸಮುದಾಯದ ಮೇಲೆ ನಿಗದಿಪಡಿಸಲಾಯಿತು. ಇಡೀ ಗ್ರಾಮವೇ ಸಾಮೂಹಿಕವಾಗಿ ಕಂದಾಯವನ್ನ ಪಾವತಿಸುವ ಜವಾಬ್ದಾರಿಯಾಗಿತ್ತು. ಗ್ರಾಮದ ಮುಖ್ಯಸ್ಥರು ಅಥವಾ ನಂಬಿಕಸ್ಥ ವ್ಯಕ್ತಿಗಳು ರೈತರಿಂದ ಕಂದಾಯ ಸಂಗ್ರಹಿಸಿ ಸರ್ಕಾರಕ್ಕೆ ಕಟ್ಟುತ್ತಿದ್ದರು. ಇಲ್ಲಿಯೂ ಸಹ ಭೂಮಿಯ ಉತ್ಪಾದನೆ ಮತ್ತು ಮಾರುಕಟ್ಟೆ ಬೆಲೆಯನ್ನು ಆಧರಿಸಿ ಕಂದಾಯವನ್ನು ಕಾಲಕಾಲಕ್ಕೆ ಪರಿಷ್ಕರಿಸಲಾಗುತ್ತಿತ್ತು. ಹಾಗಿದ್ರೆ ಇದರ ಅನುಕೂಲ ಮತ್ತು ಅನಾನುಕೂಲಗಳಂದ್ರೆ ಗ್ರಾಮದ ಸಾಂಪ್ರದಾಯಿಕ ರಚನೆ ಮತ್ತು ಒಗ್ಗಟ್ಟು ಸ್ವಲ್ಪ ಮಟ್ಟಿಗೆ ಉಳಿಯಿತು. ಇದರ ಅನಾನುಕೂಲಗಳು, ಒಂದು ವೇಳೆ ಕೆಲವು ರೈತರು ಕಂದಾಯ ಕಟ್ಟಲು ವಿಫಲರಾದರೆ ಆ ಗ್ರಾಮದ ಇತರ ರೈತರು ಅಥವಾ ಗ್ರಾಮದ ಮುಖ್ಯಸ್ಥರು ಆ ಜವಾಬ್ದಾರಿಯನ್ನು ಹೊರಬೇಕಾಗ್ತಿತ್ತು. ಇದು ಗ್ರಾಮೀಣ ಸಮುದಾಯಗಳಲ್ಲಿ ಆಂತರಿಕ ಕಲಹಗಳಿಗೆ ಕಾರಣವಾಯಿತು. ಹಾಗಿದ್ರೆ ಇದಕ್ಕೆ ಸಮಾರೋಪ. ಕೊನೆಯದಾಗಿ ಹೇಳುವುದಾದರೆ ಬ್ರಿಟಿಷರು ಜಾರಿಗೆ ತಂದ ಈ 3 ಭೂ ಕಂದಾಯ ಪದ್ಧತಿಗಳು ಭಾರತೀಯ ಕೃಷಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಲಾಯಿತು. ಬ್ರಿಟಿಷರ ಏಕೈಕ ಗುರಿ ಗರಿಷ್ಠ ತೆರಿಗೆ ಸಂಗ್ರಹಿಸುವುದಾಗಿದ್ದರಿಂದ ದೇಶದ ಕೃಷಿಕರ ಸಾಲದ ಶೂಲದಲ್ಲಿ ಸಿಲುಕಿ ನರಳುವಂತಾಯಿತು. ಸಾಹುಕಾರರು, ಜಮೀನ್ದಾರರು ಮತ್ತು ಬ್ರಿಟಿಷರ ದ್ವಿಮುಖ ಶೋಷಣೆಯಿಂದಾಗಿ ಭಾರತೀಯ ಹಳ್ಳಿಗಳು ಸ್ವಾವಲಂಬನೆಯನ್ನು ಕಳೆದುಕೊಂಡು ಬಡತನದ ಕೂಪಕ್ಕೆ ಬಿದ್ದವು. ಆದಾಗ್ಯೂ ಈ ವ್ಯವಸ್ಥೆಯ ಮೂಲಕವೇ ಆಧುನಿಕ ಭಾರತದಲ್ಲಿ ಭೂ ದಾಖಲೆಗಳ ನಿರ್ವಹಣೆ ಮತ್ತು ಕಾನೂನುಬದ್ಧ ಆಡಳಿತ ಕೆಲವು ಬುನಾದಿಗಳು ರೂಪುಗೊಂಡವು ಎನ್ನಬಹುದು. ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಜಮೀನ್ದಾರಿ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಭೂ ಸುಧಾರಣಾ ಕಾಯ್ದೆಗಳನ್ನು ಜಾರಿಗೆ ತರುವ ಮೂಲಕ ರೈತರಿಗೆ ನೆಮ್ಮದಿಯನ್ನು ನೀಡಿತು. ಸ್ನೇಹಿತರೆ, ಇದಿಷ್ಟು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತ ಸಂಪೂರ್ಣವಾದ ಉತ್ತರವಾಗಿತ್ತು. ಇದರಲ್ಲಿ ನಾನು 5 ಮಾರ್ಕ್ಸ್ ಕ್ವಶನ್ಗೆ ಬರುವಂತಹ ಆನ್ಸರ್ನು ಕೂಡ ಬರೆದಿದ್ದೀನಿ ಹಾಗೂ 10 ಮಾರ್ಕ್ಸ್ಗೆ ಟೋಟಲ್ ಆಗಿ ಬರುವಂಥ ಆನ್ಸರ್ನು ಕೂಡ ತಿಳಿಸ್ತೀನಿ. ಇದೇ ರೀತಿ ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದೆ ಯಾವ ಒಂದು ವಿಡಿಯೋ ಮೇಲೆ ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿದ ನಮಸ್ಕಾರ.